ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವ್ಲಾಗ್ಸ್. ಸೊ ಇವತ್ತು ಸಂಡೇ, ಇವತ್ತು ಮ್ಯಾಂಗೋ ರೆಸಿಪಿ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ನಿಮ್ಮ ಜೊತೆ. ನನ್ನ ಮಮ್ಮಿ ಮಾಡೋ ಮ್ಯಾಂಗೋ ರೆಸಿಪಿ ಸೊ ತುಂಬ ಸೂಪರ್ ಆಗಿರ್ತದೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಬಿಕಾಸ್ ಈಗ ಮ್ಯಾಂಗೋ ಸೀಸನ್ ಆಗಿದ್ದರಿಂದ ಎಲ್ಲರಿಗೂ ಒಬ್ವಿಯಸ್ಲಿ ಮ್ಯಾಂಗೋ ಸಿಗ್ತದೆ. ಸೊ ಹಾಗೆ ಇವತ್ತು ನನ್ನ ಮಮ್ಮಿ ಮಾಡುವ ರೆಸಿಪಿ ನಿಮಗೆ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ಟ್ರೈ ಮಾಡಿ, ಚಂದ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಆಗಿದೆ ಅಂತ. ನಿಮಗೆ ಮ್ಯಾಂಗೋ ರೆಸಿಪಿ ಮಾಡೋದನ್ನು ತೋರಿಸ್ತೇನೆ. ಈಗ ಮೇನ್ ಇಂಗ್ರೀಡಿಯೆಂಟ್ ಮ್ಯಾಂಗೋದು ಸಿಪ್ಪೆ ಎಲ್ಲ ತೆಗೆದು ನಂತರ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಆ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳಿದರೆ, ರೆಡ್ ಚಿಲ್ಲಿ, ಕರಿಬೇವು, ಉಪ್ಪು, ರುಚಿಗೆ ತಕ್ಕಷ್ಟು, ಸಾಸಿವೆ, ಬೆಲ್ಲ ನಿಮಗೆ ಸ್ವೀಟಿಗೆ ಅನುಗುಣವಾಗಿ ನೋಡ್ಕೊಳ್ಳಿ, ಮತ್ತು 1 ಇಡೀ ಬೆಳ್ಳುಳ್ಳಿ. ಅದಾದಮೇಲೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ ಪೌಡರ್. ನಿಮಗೆ ಎಷ್ಟು ಖಾರ ಬೇಕು ಅದಕ್ಕೆ ತಕ್ಕಂತೆ ಹಾಕ್ಕೊಂಡ್ರೆ ಆಯಿತು. 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಅದಕ್ಕೆ ಫಸ್ಟಿಗೆ ಸಾಸಿವೆ, ಬೆಳ್ಳುಳ್ಳಿ, ರೆಡ್ ಚಿಲ್ಲಿ ಮತ್ತು ಕರಿಪತ್ತ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಬೇಕಾಗ್ತದೆ. ಅದು ರೆಡ್ಡಿಶ್ ಕಲರ್ ಬರುವ ತನಕ ಫ್ರೈ ಮಾಡಬೇಕಾಗ್ತದೆ. ಮ್ಯಾಂಗೋ ಹಾಕಿದ ನಂತರ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಬೆಲ್ಲ. ನಿಮಗೆ ಎಷ್ಟು ಸ್ವೀಟಿಗೆ ಬೇಕಾಗ್ತದೆ ಅಷ್ಟು ಹಾಕೊಂಡ್ರೆ ಆಯಿತು. ಎಷ್ಟು ಸ್ವೀಟಿಗೆ ಬೇಕು ಅಷ್ಟು ಬೆಲ್ಲ ಹಾಕಿಕೊಂಡ್ರೆ ಆಯಿತು. ನಂತರ ಇದಕ್ಕೆ ಟರ್ಮರಿಕ್ 1 ಟೇಬಲ್ ಸ್ಪೂನ್, ರೆಡ್ ಚಿಲ್ಲಿ 1 ಟೇಬಲ್ ಸ್ಪೂನ್, ಚೆನ್ನಾಗಿ ಮಿಕ್ಸ್ ಮಾಡಿ ಟೆನ್ ಮಿನಿಟ್ಸ್ ಕುಕ್ ಆದ ನಂತರ ಇದನ್ನು ಸರ್ವ್ ಮಾಡಿದರೆ ಆಯಿತು. ಸಿಂಪಲ್ ರೆಸಿಪಿ. ಹೀಗೆ ಟೇಸ್ಟ್ ನೋಡುವ ಗೈಸ್ ಹೇಗೆ ಆಗಿದೆ ನಮ್ಮದು ಮ್ಯಾಂಗೋ ರೆಸಿಪಿ ಅಂತ. ಟೇಸ್ಟ್ ನೋಡುವ ಹೇಗೆ ಆಗಿದೆ ಅಂತ ನನ್ನ ಮಮ್ಮಿ ಮಾಡಿದ ಮ್ಯಾಂಗೋ ರೆಸಿಪಿ. ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮ್ಯಾಂಗೋ ರೆಸಿಪಿಯನ್ನು ನೋಡ್ಕೊಂಡು ಬಂದ್ರಲ್ಲ, ಸೊ ಮನೇಲಿ ಒಮ್ಮೆ ಟ್ರೈ ಮಾಡಿ. ಬಿಕಾಸ್ ಈಗ ಮ್ಯಾಂಗೋ ಸೀಸನ್ ಅಲ್ಲ, ಸೊ ಎಲ್ಲರಿಗೂ ಮ್ಯಾಂಗೋ ಸಿಗ್ತದೆ. ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ. ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಆಗಿದೆ ರೆಸಿಪಿ. ಇಷ್ಟ ಆಗದಿದ್ರೆ ಸಹ ಇಷ್ಟ ಆಗಲಿಲ್ಲ ಅಂತ ಹೇಳಿ, ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.